ನಮಸ್ಕಾರ ಸ್ನೇಹಿತರೆ, ಯಜುಮಂಜರಿಗೆ ಸ್ವಾಗತ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲಪ್ಪ ಅಂದರೆ, ಮತ್ತು ಅದೇ ರೀತಿಯಾಗಿ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಬಂದಿಲ್ಲಪ್ಪ ಅಂದರೆ ಮುಂದೆ ಏನು ಮಾಡಬೇಕು ಮತ್ತು ಯಾವ ರೀತಿಯ ನಿಯಮಗಳನ್ನು ನಾವು ಪಾಲಿಸಬೇಕು, ಆ ಹಣ ನಮ್ಮ ಖಾತೆಗೆ ಬರಬೇಕಂದ್ರೆ ಏನೆಲ್ಲ ಮಾಡಬೇಕಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಇದೇ ರೀತಿ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಯಜುಮಂಜರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನೋಡಿ, ಈ ಒಂದು ಅನ್ನಭಾಗ್ಯ ಯೋಜನೆ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗಿಲ್ಲಪ್ಪ ಅಂದರೆ ಮುಂದೆ ಏನು ಮಾಡಬೇಕು ಮತ್ತು ಯಾವ ರೀತಿ ನಾವು ಹಣವನ್ನು ಪಡೆದುಕೊಳ್ಳಬೇಕು ಅಂಥೇಳಿ ನಿಮ್ಮ ಒಂದು ತಲೆಯಲ್ಲಿದ್ದರೆ, ನೋಡಿ, ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದ ನಂತರ ಈ ಒಂದು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದೇ ರೀತಿಯಾಗಿ ಈ ಒಂದು ಯೋಜನೆಗಳಲ್ಲಿ ಈ ಗ್ಯಾರಂಟಿ ಪಂಚ ಯೋಜನೆಗಳೇನಿದ್ದಾವೆ, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಇದೇ ರೀತಿ ಇನ್ನಿತರ ಗೃಹ ಜ್ಯೋತಿ ಮತ್ತು ಇನ್ನಿತರ ಪ್ರಮುಖ ಯೋಜನೆಗಳನ್ನು ನಾವು ನೋಡ್ಬೋದು. ಹಾಗೂ ಇದೇ ರೀತಿಯಾಗಿ ಈ ಕಾಂಗ್ರೆಸ್ ಸರ್ಕಾರ ಏನು ಈ ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಈ ಒಂದು ಜೂನ್ ಮತ್ತು ಜುಲೈ ತಿಂಗಳ ಹಣ ಜಮಾ ಆಗಿದೆ ಅಥವಾ ಇಲ್ಲ ಅಂತೇಳಿ ಯಾವ ರೀತಿ ತಿಳಿದುಕೊಳ್ಬೇಕಪ್ಪ ಅಂದರೆ, ಹಾಗೂ ಈ ಒಂದು ಅನ್ನಭಾಗ್ಯ ಯೋಜನೆ ಏನು ಹಣ ಇದೆ, ಈ ಒಂದು ಬರೋದ್ರಲ್ಲಿ ಈ ಕಾರಣ ಏನೇನು ಇರ್ಬೋದಪ್ಪ ಅಂದರೆ, ನಿಮ್ಮ ಒಂದು ಪಡಿತರ ಚೀಟಿ BPL ಕಾರ್ಡ್ ಏನಿದೆ ಅದನ್ನು ನೀವು KYC ಆಗಿರೋದಿಲ್ಲ. ಆದ್ದರಿಂದ ನೀವು ಈ ಒಂದು BPL ಕಾರ್ಡ್ ಏನಿರ್ತದೆ ಅದನ್ನು ಕಡ್ಡಾಯವಾಗಿ KYC ಮಾಡಿಸಲೇಬೇಕಾಗಿರ್ತದೆ. ನೋಡಿ, ಅದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿಗೂ ಸಹ ಈ BPL ಕಾರ್ಡನ್ನು KYC ಮಾಡಿಸ್ಬೇಕಾಗ್ತದೆ. ಆದ್ದರಿಂದ ನೀವು KYC ಮಾಡಿಸಿ. ಮತ್ತು ಅದೇ ರೀತಿಯಾಗಿ ಈ ಕುಟುಂಬದ ಏನು ಮುಖ್ಯಸ್ಥರಿರ್ತಾರೆ, ಈ ಒಂದು ಪಡಿತರ ಚೀಟಿಗೆ ಏನು ಮುಖ್ಯಸ್ಥರಿರ್ತಾರೆ ಅಂಥವರ ಒಂದು ಬ್ಯಾಂಕ್ ಖಾತೆಯು ಸಹ KYCಯನ್ನು ಮಾಡಿಸ್ಬೇಕಾಗ್ತದೆ. ನಿಮ್ಮ ಒಂದು ಪಡಿತರ ಚೀಟಿ ಏನು BPL ಕಾರ್ಡ್ ಇರ್ತದೆ ಅದನ್ನು ಸಹ ನೀವು ಅಪ್ಡೇಟ್ ಮಾಡಬೇಕಾಗ್ತದೆ. ನೋಡಿ, ಈ ಒಂದು BPL ಕಾರ್ಡನ್ನು ನೀವು KYC ಮಾಡಿಸೋದಾಗಿರ್ಬೋದು, ಮತ್ತು ಆ ಒಂದು ಪಡಿತರ ಚೀಟಿಯಲ್ಲಿರುವ ಮುಖ್ಯಸ್ಥರ ಒಂದು ಬ್ಯಾಂಕ್ ಖಾತೆಯನ್ನು KYC ಮಾಡಿಸೋದಾಗಿರ್ಬೋದು, ಮತ್ತು ನಿಮ್ಮ ಒಂದು BPL ಕಾರ್ಡನ್ನು ಸಹ ಅಪ್ಡೇಟ್ ಮಾಡಿಸೋದು ಕಡ್ಡಾಯವಾಗಿರುತ್ತದೆ. ಅದರ ಜೊತೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಮತ್ತು ಈ ಒಂದು ಅನ್ನಭಾಗ್ಯ ಯೋಜನೆಗೂ ಸಹ ಆಧಾರ್ ಕಾರ್ಡ್, ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿರ್ತದೆ ಅದನ್ನು ಅಪ್ಡೇಟ್ ಸಹ ಮುಖ್ಯವಾಗಿರ್ತದೆ. ನೋಡಿ, ಈ ಒಂದು ಅಪ್ಡೇಟ್ ತುಂಬ ಮುಖ್ಯವಾಗಿರ್ತದೆ. ಈ ಒಂದು ಪಡಿತರ ಚೀಟಿ ಆಗಿರ್ಬೋದು, ರೇಷನ್ ಕಾರ್ಡ್, ಈ ಒಂದು BPL ಕಾರ್ಡ್ ಏನಿದೆ ಅದರ ಒಂದು ಅಪ್ಡೇಟ್ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಈ ಥರ ಎಲ್ಲ ನೀವು ಅಪ್ಡೇಟ್ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ಈ ಒಂದು ಇದರ ಜೊತೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಂಬಂಧಿಸಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು, ತಾಂತ್ರಿಕ ದೋಷದಿಂದ ಈ ಒಂದು ಜೂನ್ ಮತ್ತು ಜುಲೈ ತಿಂಗಳ ಹಣ ಬರಲಿಲ್ಲ ಅಂತೇಳಿ ಇದು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಯೋಜನೆಗಳನ್ನು ತಂದಿದೆ. ಆದ್ದರಿಂದ ಈ ಎಲ್ಲ ಹಣವನ್ನು ನಾವು 5 ವರ್ಷಗಳವರೆಗೆ ಹಾಕ್ತೀವಿ ಅಂತ ಹೇಳಿದರೆ, ಈ ಒಂದು ಜೂನ್ ಮತ್ತು ಜುಲೈ ತಿಂಗಳ ಹಣ ಏನಿದೆ ಈ ಒಂದು ಕೆಲವೊಂದು ತಾಂತ್ರಿಕ ದೋಷಗಳಿಂದ ಬರಲಿಲ್ಲ. ಈ ಒಂದು ಮಹಿಳೆಯರ ಖಾತೆಗೆ ಕಡ್ಡಾಯವಾಗಿ ಈ ಹಣ ಬರ್ತದೆ ಅಂತೇಳಿ ಹೇಳಿದರು. ಇದೇ ರೀತಿ ಈ ಒಂದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಮತ್ತು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಈ ಎಲ್ಲ ನೀವು ಏನು ಕಾರಣಗಳು ಇದ್ದಾವೆ, ಈ ಒಂದು ಕಾರಣಗಳು ಏನಾದರೂ ಮಾಡಿಸದೇ ಇದ್ದಲ್ಲಿ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗಿರೋದಿಲ್ಲ. ಆದ್ದರಿಂದ ನೀವು ಕುಟುಂಬದ ಏನು ಮುಖ್ಯಸ್ಥರು ಇರ್ತಾರೆ ಅವರ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡೋದು ಆಗಿರ್ಬೋದು, ಮತ್ತು ಒಂದು BPL ಕಾರ್ಡನ್ನು KYC ಮಾಡಿಸೋದಾಗಿರ್ಬೋದು, ಮತ್ತು ಈ ಒಂದು ಏನು ಕುಟುಂಬದ ಮುಖ್ಯಸ್ಥರ ಬ್ಯಾಂಕ್ ಖಾತೆಯನ್ನು ಸಹ KYC ಮಾಡಿಸ್ಬೇಕಾಗ್ತದೆ, ಮತ್ತು ಪಡಿತರ ಚೀಟಿಯನ್ನು ಅಪ್ಡೇಟ್ ಮಾಡಬೇಕಾಗ್ತದೆ. ಮತ್ತು ಇವೆಲ್ಲ ಮಾಡಿಸಿದ ತಕ್ಷಣ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಖಾತೆಗೆ ನೇರವಾಗಿ ಬರ್ತದೆ ಅಂತೇಳಿ ಈ ಒಂದು ಇಲಾಖೆಯವರು ತಿಳಿಸಿದ್ದಾರೆ. ಆದ್ದರಿಂದ ನೀವು ಈ ಒಂದು ಕೆಲಸಗಳನ್ನು ನೀವು ಆದಷ್ಟು ಬೇಗನೆ ಮಾಡಬೇಕಾಗ್ತದೆ. ನೋಡಿ, ಈ ಒಂದು ಏನು KYC ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಒಂದು ಡೆಬಿಟ್ ಮೂಲಕ ಹಣ ಯಾವ ರೀತಿ ಚೆಕ್ ಮಾಡಬೇಕು, ಈ ಎಲ್ಲ ಒಂದು ವಿವರ ಒಂದು ವಿಡಿಯೋವನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನೀವು ಅದನ್ನು ಸಹ ನೋಡ್ಕೊಳ್ಬೋದು. ಇದೇ ಥರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಥವಾ ಸರ್ಕಾರದ ಯಾವುದೇ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಯಜುಮಂಜರಿ ಯೂಟ್ಯೂಬ್ ಚಾನಲ್ ಮೂಲಕ ಸರ್ಕಾರದ ಕಚೇರಿಗಳ ಮೂಲಕವೇ ಸ್ಪಷ್ಟ ಮಾಹಿತಿಯನ್ನು ತಿಳಿದುಕೊಂಡು ನಿಮಗೆ ತಿಳಿಸುತ್ತಿದ್ದೇವೆ. ಆದ್ದರಿಂದ ನಮ್ಮ ಯಜುಮಂಜರಿ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ.